ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಇವತ್ತು ಬ್ರೆಡ್ ಕಸ್ಟರ್ಡ್ ಮಾಡುವುದನ್ನು ತೋರಿಸಿಕೊಡುತ್ತೇನೆ. ಅರ್ಧ ಲೀಟರ್ ಹಾಲನ್ನು ಗ್ಯಾಸ್ನಲ್ಲಿ ಕುದಿಸಲಿಕ್ಕೆ ಇಟ್ಟಿದ್ದೇನೆ. ಕುದಿ ಬರ್ತಾ ಇದೆ. ಈಗ ಗ್ಯಾಸನ್ನು ಸ್ಲೋ ಫ್ಲೇಮ್ನಲ್ಲಿ ಇಟ್ಟು 1 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಬೌಲಲ್ಲಿ 2 ಟೀ ಸ್ಪೂನ್ ಮಿಲ್ಕ್ ಪೌಡರ್ ಮತ್ತು 2 ಟೀ ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿ ಅರ್ಧ ಗ್ಲಾಸ್ ವಾರ್ಮ್ ಹಾಲು ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಮಿಕ್ಸ್ ಮಾಡಿ ಆಗಿದೆ. ಕುದಿಯುತ್ತಿರುವ ಹಾಲಿಗೆ ಕಸ್ಟರ್ಡ್ ಹಾಲು ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಕುದಿ ಬರಬೇಕು. ಕಾಲು ಟೀ ಸ್ಪೂನ್ ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ಕುದಿ ಬರ್ತಾ ಇದೆ. ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡುವ. ಒಂದು ಬೌಲ್ ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ. ಪಾತ್ರೆಯನ್ನು ಗ್ಯಾಸ್ನಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸಕ್ಕರೆಯನ್ನು ಪಾತ್ರೆಯಲ್ಲಿ ಹಾಕುತ್ತೇನೆ. 1 ಬೌಲ್ ಸಕ್ಕರೆಗೆ 1 ಬೌಲ್ ನೀರು ಹಾಕಬೇಕು. ಸಕ್ಕರೆಯ ಪಾಕವನ್ನು ಮಾಡಬೇಕು. ಚೆನ್ನಾಗಿ ಸಕ್ಕರೆಯನ್ನು ಕರಗಬೇಕು. ನಮಗೆ ಇಲ್ಲಿ ಗಟ್ಟಿ ಪಾಕ ಬೇಡ, 1 ಎಳೆಯಾಗುವಷ್ಟು ಪಾಕ ಮಾಡಿದರೆ ಸಾಕು. ಈಗ ಪಾಕ ರೆಡಿಯಾಗಿದೆ. ಬೌಲಲ್ಲಿ ಸಕ್ಕರೆಯ ಪಾಕವನ್ನು ಹಾಕಿಕೊಳ್ಳುತ್ತೇನೆ. ತವಾವನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. 1 ಸ್ಪೂನ್ ತುಪ್ಪವನ್ನು ಹಾಕಿ ತುಪ್ಪವೆಲ್ಲ ಸ್ಪ್ರೆಡ್ ಮಾಡಬೇಕು. ಬ್ರೆಡ್ಡನ್ನು ಫ್ರೈ ಮಾಡಲಿಕ್ಕೆ ತವಾದಲ್ಲಿ ಹಾಕುತ್ತೇನೆ. ಬ್ರೆಡ್ನ ಸೈಡ್ ಕಟ್ ಮಾಡಿ ಕೊಂಡಿದ್ದೇನೆ. ಈಗ ಬ್ರೆಡ್ನ ಇನ್ನೊಂದು ಸೈಡನ್ನು ಫ್ರೈ ಮಾಡಿಕೊಳ್ಳುವ. ಈಗ ಬ್ರೆಡ್ ಫ್ರೈ ಆಗಿದೆ. ತೆಗೆಯುತ್ತೇನೆ. ಸಕ್ಕರೆಯ ಪಾಕದಲ್ಲಿ ಬ್ರೆಡ್ಡನ್ನು ಹಾಕಿ 2 ಸೈಡನ್ನು ಡಿಪ್ ಮಾಡಿಕೊಳ್ಳಬೇಕು. ಸ್ವಲ್ಪ ಹೊತ್ತು ಹಾಗೆ ಬ್ರೆಡ್ಡನ್ನು ಸಕ್ಕರೆಯ ಪಾಕದಲ್ಲಿ ಬಿಡಬೇಕು. ನಂತರ ಬ್ರೆಡ್ಡನ್ನು ಒಂದು ಬೌಲಲ್ಲಿ ಹಾಕಿಕೊಳ್ಳುತ್ತೇನೆ. ಹಾಗೆ ಇನ್ನೊಂದು ಬ್ರೆಡ್ಡನ್ನು ಸಕ್ಕರೆಯ ಪಾಕದಲ್ಲಿ ಹಾಕಿಕೊಂಡು ಬೌಲಲ್ಲಿ ಹಾಕಿಕೊಳ್ಳುತ್ತೇನೆ.
ತಣ್ಣಗಾಗಿದ್ದ ಕಸ್ಟರ್ಡನ್ನು ಬ್ರೆಡ್ನ ಮೇಲೆ ಹಾಕಬೇಕು. ಹಾಗೆ ಇನ್ನೊಂದು ಬ್ರೆಡ್ಡನ್ನು ಸಕ್ಕರೆಯ ಪಾಕದಲ್ಲಿ ಹಾಕಿ ಒಂದರ ಮೇಲೊಂದು ಬ್ರೆಡ್ ಇಡುತ್ತಾ ಬರಬೇಕು. ಒಂದು ಬ್ರೆಡ್ಡನ್ನು ಕಟ್ ಮಾಡಿ ಸೈಡಲ್ಲಿ ಹಾಕಿಕೊಂಡಿದ್ದೇನೆ. ಮತ್ತೆ ಪುನಃ ಕಸ್ಟರ್ಡನ್ನು ಹಾಕಿಕೊಳ್ಳುವ. ನಾನಿಲ್ಲಿ ಬಾದಾಮಿಯನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮತ್ತು ಒಣ ದ್ರಾಕ್ಷಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಯಾವುದಾದರೂ ಡ್ರೈ ಫ್ರೂಟ್ ಹಾಕಿಕೊಳ್ಳಿ. ಈಗ ಇದನ್ನು 2 ಗಂಟೆ ಫ್ರಿಜ್ನಲ್ಲಿ ಇಡುತ್ತೇನೆ. ಎರಡು ಗಂಟೆಯ ನಂತರ ಫ್ರಿಜ್ನಿಂದ ಹೊರಗೆ ತೆಗೆದಿದ್ದೇನೆ. ಕೋಲ್ಡ್ ಆಗಿರುವ ಬ್ರೆಡ್ ಕಸ್ಟರ್ಡ್ ರೆಡಿಯಾಗಿದೆ. ನಾನೀಗ ಕಟ್ ಮಾಡಿ ತೋರಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಎಲ್ಲರಿಗೂ.